ಎಲ್ಲರಿಗೂ ನಮಸ್ತೆ ವಿದ್ಯಾರ್ಥಿಗಳೇ, ಮತ್ತೊಂದು ಟ್ರಿಗ್ನೋಮೆಟ್ರಿಕ್ ವಿಡಿಯೋಗೆ. ಸೊ ಇದು ಕೂಡ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಇರುವಂಥ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್. 1 + secant a ಡಿವೈಡೆಡ್ ಬೈ secant a ಇಸ್ ಈಕ್ವಲ್ ಟು sin ಸ್ಕ್ವೇರ್ a ಡಿವೈಡೆಡ್ ಬೈ 1 - cos a ಅಂತ ಪ್ರೂವ್ ಮಾಡಬೇಕಾಗುತ್ತೆ. ಸೊ ಈ ಪ್ರೂವ್ ಮಾಡೋದಕ್ಕೆ ಏನು ಬೇಕು ನೋಡೋಣ. ಫಸ್ಟ್ LHS ತಗೊತೀನಿ, ಅಂದರೆ 1 + secant a ಡಿವೈಡ್ ಬೈ secant a. ಸೊ ಇಲ್ಲಿ ನಾನು secant a ನ ಇನ್ ದ ಫಾರ್ಮ್ ಆಫ್ cos a ಅಲ್ಲಿ ಬರೀಬೇಕು. ಸೊ ನಮಗೆಲ್ಲರಿಗೂ ಗೊತ್ತಿದೆ ರೆಸಿಪ್ರೋಕಲ್ ಆಫ್ secant is cos. ಹಾಗಾಗಿ ಏನು ಬರೀತೀನಿ, 1 + secant a ಜಾಗದಲ್ಲಿ 1/cos a ಬರೀತೀನಿ. ಯಾಕಂದರೆ secant a ಅಂದರೆ ರೆಸಿಪ್ರೋಕಲ್ ಕಾಸ್ ಆಗುತ್ತೆ. ಸೊ 1/cos a ಡಿವೈಡೆಡ್ ಬೈ ಅಗೈನ್ secant a ಅಂತ ಇದೆ ಅಲ್ವಾ. ಸೊ secant a ಗೆ 1/cos a ಅಂತ ಬರೀತೀನಿ. ಓಕೆನಾ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಏನೂ ಇಲ್ಲ ಅಂತಂದರೆ ಏನಿರುತ್ತೆ, 1 ಇರುತ್ತೆ. 1 ಮತ್ತು ಕಾಸ್ ಎರಡು ಬೇರೆ ಬೇರೆ ಡಿನಾಮಿನೇಟರ್ ಇರುತ್ತೆ. ಏನು ತಗೋಬೇಕು ನಾವು, LCM ತಗೋಬೇಕಾಗುತ್ತೆ. 1 ಮತ್ತು ಕಾಸ್ ಎಗೆ LCM ತಗೊಂಡ್ರೆ ಎಷ್ಟು ಬರುತ್ತೆ ನಮಗೆ, ಅಗೇನ್ ನಮಗೆ ಕಾಸ್ ಎನೇ ಬರುತ್ತೆ. ಸೊ ಹಾಗೆ ಮೇಲ್ಗಡೆ ನೋಡೋಣ, 1 × cos a ಏನಾಗುತ್ತೆ, ಸೊ cos a. ಅದೇ ರೀತಿ 1/cos a ಇಂಟು LCM ಇಸ್ cos a. cos a ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದೆಷ್ಟು +1 ಉಳಿಯುತ್ತೆ. ಸೊ ಇದು ನಮ್ಮ LCM ಅಂತ ನಾವು ಕನ್ಸಿಡರ್ ಮಾಡೋಣ. ನೆಕ್ಸ್ಟು ಡಿವೈಡೆಡ್ ಬೈ 1/cos a ಇದೆ. ಓಕೆನಾ. ಇಲ್ಲಿ ನೋಡಿ, ಈ cos a ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ LHS ಅಲ್ಲಿ ಏನು ಉಳಿಯುತ್ತೆ ನಿಮಗೆ ನೋಡ್ಬೋದು, cos a +1 ನೋಡ್ಕೊಳ್ತಾ ಇದೆ. ಓಕೆನಾ. ಸೊ ಈಗ ನಾವು RHSನ ವಿಚಾರಕ್ಕೆ ಹೋಗೋಣ. RHS ಅಲ್ಲಿ sin ಸ್ಕ್ವೇರ್ a ಇದೆ ಮತ್ತು 1 - cos a ಇದೆ. ಸೊ ಇದನ್ನು ನಾವು ಯಾವುದ್ರಲ್ಲಿ ಬರೀಬೇಕು, sin ಸ್ಕ್ವೇರ್ a ಒಂದು ಐಡೆಂಟಿಟಿ ಇದೆ. ಐಡೆಂಟಿಟಿ ಏನಂತ ನೋಡೋಣ. sin ಸ್ಕ್ವೇರ್ a + cos ಸ್ಕ್ವೇರ್ a ಇಸ್ ಈಕ್ವಲ್ ಟು 1. ಇದು ಒಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ನನಗೆ ಬೇಕಾಗಿರೋದು sin ಸ್ಕ್ವೇರ್ a ಅಲ್ವಾ, ಇಲ್ಲಿರೋದು sin ಸ್ಕ್ವೇರ್ a. ಹಾಗಾದರೆ ನನಗೆ sin ಸ್ಕ್ವೇರ್ a ಬೇಕಾಗಿರೋದು. ಹಾಗಾದರೆ ಏನಾಗುತ್ತೆ, ಈ cos ಸ್ಕ್ವೇರ್ನ +cos ಸ್ಕ್ವೇರ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, sin ಸ್ಕ್ವೇರ್ a ಇಸ್ ಈಕ್ವಲ್ ಟು 1 ಇದೆ, 1. ಇದು ಪ್ಲಸ್ ಇದ್ದಿದ್ದು ಈ ಕಡೆ ಬಂದಾಗ -cos ಸ್ಕ್ವೇರ್ a ಆಗುತ್ತೆ. ಓಕೆನಾ. ಸೊ ಹಾಗಾದರೆ sin ಸ್ಕ್ವೇರ್ a ಜಾಗದಲ್ಲಿ ಏನು ಬರಿಬೋದು, 1 - cos ಸ್ಕ್ವೇರ್ a ಬರಿಬೋದು. 1 - cos ಸ್ಕ್ವೇರ್ a ಬರ್ಕೊತೀನಿ, ಡಿವೈಡೆಡ್ ಬೈ 1 - cos a. ಓಕೆನಾ. ಈಗ ನೋಡಿ, ಈ 1ಅನ್ನು 1 ಸ್ಕ್ವೇರ್ ಅಂತ ಬರ್ಕೊಂಡ್ರೆ ತಪ್ಪಾಗುತ್ತಾ, ಯಾಕಂದರೆ 1 ವ್ಯಾಲ್ಯೂನು 1, 1 ಸ್ಕ್ವೇರ್ ವ್ಯಾಲ್ಯೂನು 1. ಸೊ 1 ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ. ಈಗ ಇದೊಂದು ಫಾರ್ಮುಲಾ ಥರ ಕಾಣ್ತಾ ಇದೆ. a² - b² ಫಾರ್ಮುಲಾದಲ್ಲಿದೆ. a² - b² ಫಾರ್ಮುಲಾದ ಥರ ಕಾಣ್ತಾ ಇದೆ. ಸೊ ಅದರ ಎಕ್ಸ್ಪ್ಯಾನ್ಷನ್ ನಿಮಗೆಲ್ಲರಿಗೂ ಗೊತ್ತಿದೆ, a - b ಇಂಟು a + b. ಇದು ಇದರ ಎಕ್ಸ್ಪ್ಯಾನ್ಷನು. ಸೊ ಇಲ್ಲಿ a ಜಾಗದಲ್ಲಿ 1 ಇದೆ, b ಜಾಗದಲ್ಲಿ cos ಇದೆ. ಓಕೆನಾ. a ಜಾಗದಲ್ಲಿ 1. ಹಾಗಾದರೆ ಫಸ್ಟ್ ನೋಡೋಣ, 1 - cos a ಇಂಟು a ಜಾಗದಲ್ಲಿ 1 + cos a. ಓಕೆನಾ. ಫಾರ್ಮುಲಾನ ಅಪ್ಲೈ ಮಾಡಿ ಬರ್ತಿದ್ದೀನಿ. ಡಿವೈಡೆಡ್ ಬೈ 1 - cos a ಅವರೇ ಕೊಟ್ಟಿದ್ದಾರೆ, 1 - cos a. ನೋಡಿ, ಇಲ್ಲಿ 1 - cos a ಇದೆ, ಇಲ್ಲಿ 1 - cos a ಇದೆ. ಈ 1 - cos a, ಈ 1 - cos a ಕ್ಯಾನ್ಸಲ್ ಮಾಡ್ತೀನಿ. ಎಷ್ಟು ಉಳಿದಿದೆ, 1 + cos a ಹಾಗೆ ಉಳಿದಿದೆ. ಈ 1 + cos a ನ ಜಸ್ಟ್ ಆಲ್ಟರ್ ಮಾಡಿದ್ದೀನಿ, cos a +1 ಅಂತ ಬರೀಬೋದಾ. ಸೊ ಇಲ್ಲಿ ನೋಡಿ, ಇಲ್ಲಿ ಬಂದಿರುವಂಥ ಆನ್ಸರ್ಗೂ ಇಲ್ಲಿ ಬಂದಿರುವಂಥ ಆನ್ಸರ್ ಎರಡು ಸೇಮ್ ಇದೆಯಾ. ಹಾಗಾದರೆ ಏನಾಗುತ್ತೆ, LHS ಇಸ್ ಈಕ್ವಲ್ ಟು RHS.